ವಿಶ್ವದಾದ್ಯಂತ ಇಂದೂ ಸಹ ಸತ್ಯಾನ್ವೇಷಕರಿಗೆ ಶ್ರೀರಾಮನ ಕಥೆಯಾದ ರಾಮಾಯಣವು ಬಹಳಷ್ಟು ಮಹತ್ವಪೂರ್ಣ ಕರ್ತವ್ಯನಿಷ್ಠೆ, ಸತ್ಯ, ಭಕ್ತಿ, ಶ್ರದ್ಧೆ, ಸದ್ವರ್ತನೆ ಮತ್ತು ಶರಣಾಗತಿ ಎಂಬ ಉನ್ನತ ಆದರ್ಶಗಳನ್ನು ರಾಮಾಯಣವು ಸಾರಿ ತೋರಿಸುತ್ತಿದೆ. ವೈಯಕ್ತಿಕ ಮಟ್ಟದಲ್ಲಿ ತಂದೆ ತಾಯಿಯರಿಗೆ ವಿಧೇಯತೆ, ಸದ್ವರ್ತನೆ, ಶಿಸ್ತಿನ ಪಾಲನೆ ಮೊದಲಾದವುಗಳನ್ನು ಒಳಗೊಂಡಿದೆ. ಈ ಎಲ್ಲದರ ಸಾರವೆಂದರೆ ವ್ಯಕ್ತಿಯು ಸದಾ ಧರ್ಮತತ್ಪರನಾಗಿದ್ದು ತನ್ನ ಕರ್ತವ್ಯಗಳನ್ನು ನಿರ್ವಹಿಸಬೇಕೆಂಬುದೇ ಆಗಿದೆ. ಈ ಎಲ್ಲ ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ರಾಮಾಯಣ ಎಂಬುದು ಮಾನವನ ಆದರ್ಶಮಯ ಜೀವನವನ್ನು ಹೇಗೆ ನಡೆಸಬೇಕೆಂದು ಸ್ವತಃ ದೇವರೇ ಮನುಕುಲಕ್ಕೆ ತೋರಿಸಿರುವ ದಾರಿ. ಅಂತೆಯೇ ರಾಮನಾಮದ ಸ್ಮರಣೆಯು ಈ ಕಲಿಯುಗದಲ್ಲಿ ಮುಕ್ತಿಗೆ ಮಾರ್ಗವೆಂದು ಭಾವಿಸಲಾಗಿದೆ. ವಾಲ್ಮೀಕಿ ಮಹರ್ಷಿಗಳು ಶ್ರೀರಾಮನ ಮೇರು ಚರಿತ್ರೆಯನ್ನು ಶ್ರೀರಾಮನ ಪುತ್ರ ರತ್ನಗಳಾದ ಲವಕುಶರಿಗೆ ಅರ್ಹುವಂತೆ ಅನುಗ್ರಹಿಸಿದರು. ಲವಕುಶರ ಅಮೃತವಾಣಿಯು ಆಲಿಸಿದ ಶ್ರೀರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ, ಆಂಜನೇಯರಿಗೆ ಪರಮಾನಂದವಾಗಿ ರಸಾಸ್ವಾದವಾಯಿತು. ಲವಕುಶರು ಹಾಡಿದ ರಾಮಕಥಾಮೃತ ರಾಗ ಮಧ್ಯಮಾವತಿ, ತಾಳ ಆದಿತಾಳ. Yeah.